ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕು. ಅದರ ಬಗ್ಗೆ ಸ್ಟೋರಿನ ತಾವು ಜನಗಳ ಮುಂದೆ ಇಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಇವತ್ತು ಇಡೀ ರಾಜ್ಯದಲ್ಲೇ ರೆವೆನ್ಯೂ ಸೈಟ್ಗಳನ್ನು ಕನ್ವರ್ಟ್ ಮಾಡ್ಕೊಂಡು ಸೈಟ್ ಮಾಡ್ತಕ್ಕಂಥ ಭೂಮಿ ರೈತರ ಭೂಮಿನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋದ್ರೂ ಎಲ್ಲೋ ಈಗ ಬರ್ಬೇಕಾದ್ರೆ ನಾನು ನೋಡಿದೆ, ಯಾರೋ ಎಚ್ ಡಿ ದೇವೇಗೌಡ ಬಡಾವಣೆ ಅಂತ ಹೇಳಿ ಗೋಲ್ಡನ್ ಇದರಲ್ಲಿ ಹಾಕೊಂಡಿರೋದು ನೋಡಿದೆ ಬರಬೇಕಾದ್ರೆ. ಇವತ್ತು ಇಡೀ ದೇಶದಲ್ಲೇ ನಡೀತಿದೆ. ನಾನು ಎ ಖಾತೆ ಬಿ ಖಾತೆದು ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೀನಿ. ಕಾರಣ, ಈಗ ಒಂದು ಉದಾಹರಣೆ, ಬೆಂಗಳೂರು ನಗರದಲ್ಲೇ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಬಿಲ್ಡರು 5 ಎಕರೆ ಭೂಮಿನ ರೈತನಿಂದ ತಗೊಂಡು ರೆವಿನ್ಯೂ ಸೈಟ್ ಕನ್ವರ್ಟ್ ಮಾಡಿ 30-40 ಸೈಟನ್ನು ಒಂದು 15,000 20,000ಕ್ಕೋ ಮಾರಾಟ ಮಾಡ್ತಾನೆ. ಇದು ಇರ್ತಕ್ಕಂಥ ಪರಿಸ್ಥಿತಿ ನಡ್ಕೊಂಬಂದಿರೋದು ಮೊದಲಿಂದನು. ಆ 15-20 ಸಾವಿರಕ್ಕೆ ಅವನು ಕಾರ್ಪೊರೇಷನಿಂದ ನೀರಿನ ಕನೆಕ್ಷನ್ ತಗೊಂಡವನೇ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡವನೇ, ರೆವಿನ್ಯೂ ಸೈಟ್ಗೇನೆ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ದುಡ್ಡು ಕಟ್ಟವನೇ ಆ ಆಸ್ತಿದು. ಈಗ ಅದೇನೋ ಎ ಖಾತೆ ಬಿ ಖಾತೆ, ದೀಪಾವಳಿ ಉಡುಗೊರೆ ಕೊಡ್ತಾವ್ರಲ್ಲ ಈ ಸರ್ಕಾರದಲ್ಲಿ, ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದರಿಂದ ಇವನಿಗೇನು ಸಿಗ್ತದೆ? ಬಿ ಖಾತೆಯಿಂದ ಎ ಖಾತೆ ಹೋದಾಗ ಈಗ ಹಾಂ ಅವರಿಗೆ ದರೋಡೆ ಮಾಡೋಕ್ಕೆ ಒಳ್ಳೆ ಅವಕಾಶ ಇದು. ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ, ಇನ್ನು 7.5 ಲಕ್ಷ ಬಿ ಖಾತೆಯಲ್ಲಿ ಹೋಲ್ಡರ್ಸ್ ಅವರೇ ಅಂತ ಹೇಳಿ. ಆಮೇಲೆ ಅದೇನೋ ಇದೆ, ಸರ್ಕಾರದ ಆದೇಶದೆಲ್ಲ ತರಲಿಲ್ಲ ಇಲ್ಲಿ. ನಾನು ಬೆಂಗಳೂರಿನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ತಿರುವಾಗ. ಅಯ್ಯೋ ರಾಮನೇ, 1 ನಿಮಿಷ ಬ್ರದರ್. ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರಾ? ಏನು ಗೊತ್ತಿದೆ ಅವರಿಗೆ? ಇಲ್ಲಿ ಕಣ್ಣು ಕಟ್ದಂಗಿದೆ ಇವ್ರ ಆದೇಶಗಳು. ಏನು ಹೇಳ್ತಾರೆ, ಅದೆಂಥದ್ದು ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ, 100 ದಿವಸ ಸಮಯ ಕೊಟ್ಟಿದ್ದೀವಿ, ನೀವು ಒಂದು ಅರ್ಜಿ ಹಾಕೋದಕ್ಕೆ 500 ರೂಪಾಯಿ ಕಟ್ಟು ಒಂದು ಅರ್ಜಿ ಹಾಕಿ, ಆಮೇಲೆ ಅದೇನೋ ಆನ್ಲೈನು ಇದರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ. ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ, ಗೈಡೆನ್ಸ್ ವ್ಯಾಲ್ಯೂ ಇವತ್ತು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ? ಕಳೆದ ವರ್ಷ 2 ಬಾರಿ ಮಾಡಿದ್ರು ಸರ್ಕಾರ ಬಂದ ಈ ಸರ್ಕಾರ ಬಂದ ಮೇಲೆ 2 ಬಾರಿ ಮಾಡವ್ರೆ. ಅವರೆಲ್ಲರ ಡೆವಲಪರ್ಸ್ಗಳು ಅವ್ರು ಕೇಳಿ ಹೇಳ್ತಾರೆ ಇರಲಿ. ಈಗ ಬ್ರದರ್ ನೀವು ಹೇಳಿದ್ರಲ್ಲ, ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ 5% ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ. ಈಗ 30-40 ಸೈಟು 4-12 ಅಡಿ. ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿನಿಂದ 35,000-40,000 ರೂಪಾಯಿ ಇವರೇ ಮಾಡವ್ರೆ ಒಂದು ಅಡಿಗೆ. ಈಗ 1,200 ಅಡಿಗೆ ಎಷ್ಟಾಯಿತು? 1.5 ಕೋಟಿ 2 ಕೋಟಿ ಬೆಲೆ ಬಾಳ ಈಗ ಸೈಟ್ ಅವು. ಅವನು 15,000ಕ್ಕೂ 20,000ಕ್ಕೂ ತಗೊಂಡವನೇ, ಟ್ಯಾಕ್ಸು ಕಟ್ಕೊಂಬಂದವನೇ. ಈಗ 5% ಅಂದರೆ 1 ಕೋಟಿಗೆ ಅವನು ಎಷ್ಟು ಕಟ್ಟಬೇಕು? 5 ಲಕ್ಷ. ಅವನ ಜಾಗ ಅದು ಸರ್ಕಾರದ ಜಾಗ ಅಲ್ಲ. ಇದನ್ನು ನಾನು ಹೇಳ್ತಾ ಇರೋದು. ಇದು ಗೊತ್ತಿಲ್ಲದಿರ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರಿಗೆ. ಅದು ಸ್ವಲ್ಪ ಯಾರು ಸಣ್ಣ ಮಕ್ಳು ಕೇಳಿ ಗೊತ್ತಿಲ್ಲದೆ ಇದ್ರೆ ನಮ್ದು ಹಂಗೆ ಮಾಡಿದ್ದಾರೆ, 37 ಸೇರ್ಪಡೆ ಮಾಡಿದ್ದಾರೆ. ಇದು ಬರೀ ಘೋಷಣೆ ಸರ್ಕಾರ ಬ್ರದರ್, ಘೋಷಣೆಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು. ಅನುದಾನನೂ ಕೊಡಲ್ಲ, ಹೆಚ್ಚುವರಿ ಹುದ್ದೆನೂ ಕೊಡಲ್ಲ. ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಈಗ RSSನ ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಅವ್ರು ಹೇಳಿರೋದೇನು, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅಧೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು, ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ನೆನ್ನೆ ಆದೇಶ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ತಾನೇ ಮಾಡಿರೋದು. ಇದೆಲ್ಲ ಯಾತಕ್ಕೆ ಇದನ್ನು
ಈ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಕೇವಲ ರಾಜಕೀಯದ ಬಂಡವಾಳಕ್ಕೆ ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು, ಅವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇದರ ಅವಶ್ಯಕತೆ ಏನಿದೆ? RSSನ ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದರು. ಇದೇ ನೆಹರು ಅವರೇ ಆ ಬ್ಯಾನ್ನ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತಲೂ ಖರ್ಗೆ ಸಿದ್ದರಾಮಯ್ಯನ ಇವೆಲ್ಲ ಏನು ಅರ್ಥ ಏನಿದೆ ಇದರಿಂದ? ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇ ಕಳೆದ 2.5 ವರ್ಷದಿಂದ ಈಗ ಅದು ಎಂಥದ್ದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು. ಅವನು ಯಾವನೋ ಒಬ್ಬ 3 ಜನ ಹೋದರು, ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ. ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದರು ಆ SIT ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಆ ಅರ್ಜಿ ಕೊಟ್ಟರು ಏನು ಕೊಡಲೇ ಇಲ್ಲ. ಅವರು ಇವನು ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು, ಚಿನ್ನಯ್ಯನ ಬುರುಡೆ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು. ಇದು ಬೇರೆ ವಿಷಯವೇ ಇಲ್ಲ. TV ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರುಡೆ ಅನ್ನೋದು ಬಿಟ್ಟು ಬೇರೆ ಏನು ಇರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಸರ್ಕಾರ. ಈ SIT ರಚನೆ ಮಾಡಿದಿರಲ್ಲ, ಈ SITಯಿಂದ ಚಿನ್ನಯ್ಯನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ. ಇನ್ನುಳಿದವ್ರನ್ನೆಲ್ಲ ಏನು ಮಾಡವ್ರೆ? ಇದ್ರ ಹಿಂದೆ ಅವರೆಲ್ಲ ಯಾರಾದ್ರೂ ಟಚ್ ಮಾಡಿದ್ದಾರೆ SIT ಅವರು ಇಲ್ಲಿವರೆಗೆ? ರಾಜಾರಾವ್ ಶಿವಾಗ ಓಡಾಡ್ತಾವ್ರೆ. ಇದೊಂದು SIT ಅಂತ ಕರಿತೀರಾ? ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತೆ ಪರಮೇಶ್ವರ್ SIT.